Namaste, happy evening, all of you. Welcome for this wonderful journey. The magic gratitude practice na 30 days challenge idu. Okay, this is not simply, ivat nanu shuru ಮಾಡ್ತೀನಿ ಜೋಶಲ್ಲಿ, nothing like that. It's a 30 days challenge. Okay na? So ಇವತ್ತು ನಾವು ಡೇ 0 ಶುರು ಮಾಡ್ತಾ ಇದೀವಿ. ಡೇ 0 ಅಂದ್ರೆ ಅರ್ಥ ಇಟ್ಸ್ ಲೈಕ್ ಅ ಪ್ರಿಪ್ರೇಷನ್. ನಿಮಗೆ ಒಂದು ಯಾವ ತರ ಇರುತ್ತೆ, ಏನ್ ಮಾಡ್ಬೇಕು, ಹೇಗೆ ಒಂದು ಇಂಟ್ರೊಡಕ್ಷನ್ ತರ ಅಥವಾ ವೆಲ್ಕಮ್ ತರ ಅಥವಾ ಪ್ರಿಪ್ರೇಷನ್ ಏನ್ ಮಾಡ್ಕೋಬೇಕು, ಈ ತರ ಬಗ್ಗೆ ಎಲ್ಲ ಹೇಳಲಿಕ್ಕೆ ಇವತ್ತಿನ ಸೆಷನ್ ಇಟ್ಕೊಂಡಿರುವಂತದ್ದು. ಸೊ ಯಾರೆಲ್ಲ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಿದ್ದೀರಾ ಅಥವಾ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್. ಒನ್ ಥಿಂಗ್ ಐ ಗ್ಯಾರಂಟಿ, ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದ್ರೆ ದಿಸ್ ಇಸ್ ಫಾರ್ ಯು. ನಿಮ್ಗೇನೆ ಇದು ಆಗ್ತಾ ಇದೆಯಾ, ಸಮ್ವೇರ್ ನಿಮ್ ಲೈಫಲ್ಲಿ ಬದಲಾವಣೆ ಆಗ್ಬೇಕು, ಅದಕ್ಕೋಸ್ಕರ ಇದನ್ನ ಕಲಿತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂತ ಅರ್ಥ. ಓಕೆ, ಸೊ 30 ಡೇಸ್ ನಂತರ ನಿಮ್ಮ ಲೈಫಲ್ಲಿ ಒಂದು ಮ್ಯಾಜಿಕ್ ನ ನೋಡ್ತೀರಾ, ಅಂತ ಒಂದು ಟ್ರಾನ್ಸ್ಫರ್ಮೇಶನ್, ರೈಟ್, ಬದಲಾವಣೆನ ನೋಡ್ಬೇಕು ಅನ್ನೋದಾದ್ರೆ ಸೊ ಹಿಯರ್ ಇಟ್ ಈಸ್. ಇವತ್ತೇನು ಅರ್ಥ ಮಾಡ್ಕೊಳ್ತೀರಾ, ಸೊ ಪ್ರಾಪರ್ ಆಗಿ ತಲೆಗೆ ತಗೊಳ್ಳಿ. ಕ್ಲಿಯರ್? ಸೊ ಲೆಟ್ ಮಿ ಇಂಟ್ರೊಡ್ಯೂಸ್ ಮೈಸೆಲ್ಫ್. ಸೊ ನನ್ನ ಹೆಸರು ಡಾಕ್ಟರ್ ಗೋಪಿಕೃಷ್ಣ VR. ಐ ಆಮ್ ಅ ಮೈಂಡ್ ಮನಿ ಕೋಚ್, ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್ and master numerologist, Vastu expert, healer. I am a social worker, child psychologist, adventurer. So I do many things. So I have done a beautiful work. ಏನಪ್ಪಾ ಅಂದ್ರೆ, ಒಂದು ನನ್ನ ಲೈಫಲ್ಲಿ ಬದಲಾವಣೆ ಆದಂಥದ್ದು ಈ ಬುಕ್ ಇಂದ, ದಿ ಮ್ಯಾಜಿಕ್. ಓಕೆ, ಸೊ ಐ ಚೇಂಜ್ ವಂಡರ್ಫುಲ್ ಚೇಂಜಸ್ ನನ್ನ ಲೈಫಲ್ಲಿ ಬಿಕಾಸ್ ಆಫ್ ದಿಸ್ ಬುಕ್. ಸೊ ಐ ಥ್ಯಾಂಕ್ ದಿಸ್ ಆಥರ್ ರಾಂಡಾ ಬರ್ನಿ. ನನ್ನ ಲೈಫಲ್ಲಿ ಮ್ಯಾಜಿಕ್ ತಂದ್ರಿಗಳು. ಸೊ ನಿಮ್ಮ ಲೈಫಲ್ಲೂ ಈ ಮ್ಯಾಜಿಕ್ ಬರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ, ಪ್ರೇ ಮಾಡ್ತೀನಿ, ಅಂಡ್ ಬ್ಲೆಸ್ಸಿಂಗ್ಸ್ ಕೂಡ ಕೊಡ್ತೀನಿ. ಸೊ ಲೆಟ್ ಅಸ್ ಬಿಗಿನ್. ಎಲ್ಲರೂ ಗಮನ ಕೊಡಿ. ಸೊ ದಿ ಮ್ಯಾಜಿಕ್ ಆಫ್ ಗ್ರಾಟಿಟ್ಯೂಡ್, ಈ ಒಂದು ಕೋರ್ಸ್ ಫ್ರೀ ಕೋರ್ಸ್ ಇದು. ಇಟ್ಸ್ ಅ ಫ್ರೀ ಕೋರ್ಸ್. ಯಾಕೆ ಫ್ರೀ ಆಗಿ ಮಾಡ್ತಾ ಇದೀನಿ, ಏನಿದು ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಎಷ್ಟು ಜನಕ್ಕೆ ಲೈಫಲ್ಲಿ ಒಂದು ಪ್ರಾಬ್ಲಮ್ಸ್ ನ ನೋಡ್ತಾ ಇದ್ದೀರಾ, ಅಥವಾ ಚಾಲೆಂಜಸ್ ನ ನೋಡ್ತಾ ಇದ್ದೀರಾ, ಅಥವಾ ಸಮ್ ಇಶ್ಯೂಸ್, ಸಮ್ ಆರ್ ದಿ ಅದರ್, ಒಂದಲ್ಲ ಒಂದು ಏನೋ ಒಂದು. ಎಸ್ ಸರ್, ಲೈಫಲ್ಲಿ ಸಮಥಿಂಗ್ ಐ ಸೀಯಿಂಗ್, ಸಮ್ ಚಾಲೆಂಜಸ್ ಇದೆ, ಸಮ್ ಪ್ರಾಬ್ಲಮ್ಸ್ ಇದೆ, ಸಮ್ ಇಶ್ಯೂಸ್ ಇದೆ. ಎಸ್, ಇದೆಯಾ? ಎಸ್, ಟೈಪ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಟೈಪ್ ಮಾಡಿ. ಎಸ್, ಹೌದಾ, ಎಸ್ ಅಂತ ಟೈಪ್ ಮಾಡಿ. ಎಸ್ ಅಂತ ಹಾಕಿದಿರ ಅಂದ್ರೆ ದಿಸ್ ಇಸ್ ಫಾರ್ ಯು. ಈ ಕೋರ್ಸ್ ನಿಮ್ಗೇನ ಇದು, ಗೊತ್ತಾಗ್ತಾ ಇದೆಯಾ? ಕೇಳಿಸ್ಕೊಳ್ಳಿ ಅಂಡ್ ಪ್ರಾಪರ್ ಆಗಿ ಡೈಲಿ ಫಾಲೋ ಮಾಡಿ ಇದನ್ನು. ಸೊ ಸ್ನೇಹಿತರೆ, ಲೈಫಲ್ಲಿ ಈ ಪ್ರಾಬ್ಲಮ್ಸ್, ಚಾಲೆಂಜಸ್ ಅಥವಾ ಇಶ್ಯೂಸ್ ಅನ್ನೋಂಥದ್ದು ಹೇಗೆ, ಯಾವ ತರ, ಯಾಕಿದೆ, ಇದನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಮಿ ಕ್ಲಾರಿಫೈ ಯು. ನಿಮ್ ಸ್ವಲ್ಪ ಕ್ಲಾರಿಟಿ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಒನ್ಸ್ ಬುದ್ಧನನ್ನ ಒಂದು ಲೇಡಿ, ಓಲ್ಡ್ ಲೇಡಿ, ಶಿ ಆಸ್ಕ್ಡ್, ಬುದ್ಧ, ಯಾಕೆ ಜೀವನದಲ್ಲಿ ಇಷ್ಟೊಂದು ಕಷ್ಟ ಇದೆ, ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಿ ವಾಸ್ ಬುದ್ಧನಾಗೆ ಇದ್ದ, ತಾಳ್ಮೆಯಿಂದ ಒಂದು ಆನ್ಸರ್ ಮಾಡ್ದ. ಸೊ ಲೇಡಿಗೆ, ಗೋ ಟು ಅ ಹೋಮ್, ಯಾರ್ದಾದ್ರೂ ಮನೆಗೆ ಹೋಗ್ಬಿಟ್ಟು ಸಾವಿಲ್ದಿರಂತ ಮನೆಯಿಂದ ಒಂದ್ ಸ್ವಲ್ಪ ಸಾಸಿವೆ ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಸೊ ಯು ಮೈಟ್ ಬಿ ನೋಯಿಂಗ್, ಈ ಸ್ಟೋರಿ ಗೊತ್ತಿರ್ಬೋದು ನಿಮ್ಗೆಲ್ಲರಿಗೂ. ಸೊ ಆ ಲೇಡಿ ಏನ್ ಮಾಡಿದ್ರು, ಎಲ್ಲಾ ಕಡೆ ಹೋಗಿ ವಿಚಾರಿಸ್ಕೊಂಡ್ ಬಂದ್ರು, ಯಾರ ಮನೇಲೂ ಸಿಕ್ಕಿಲ್ಲ. ಯಾಕೆ? ಎಲ್ಲರ ಮನೇಲೂ ಒಂದಲ್ಲ ಒಂದು ಸಾವಾಗಿತ್ತಂತೆ. ಈಗಿಲ್ಲ, ರೀಸೆಂಟ್ ಆಗಿ ಸ್ವಲ್ಪ ಬ್ಯಾಕ್ ಅಲ್ಲಿ ಒಂದಷ್ಟು ವರ್ಷಗಳ ಹಿಂದೆ. ಸೊ ಲೇಡಿ ವಾಪಸ್ ಬಂದ್ಮೇಲಿಂದ ಆನ್ಸರ್ ಹೇಳಿಲ್ಲಂತೆ, ಸಿಕ್ಕಿಲ್ಲ ಎಲ್ಲೂನು ಅಂತ ಹೇಳಿ. ಸೊ ದೆನ್ ಬುದ್ಧ ಹೇಳಿದ್ರಂತೆ, ಸೊ ನೋಡು, ಎಲ್ಲರ ಮನೇಲೂ ನೋವಿದೆ, ಎಲ್ಲರ ಮನೇಲೂ ಪ್ರಾಬ್ಲಮ್ ಇದೆ,
ಸೊ ದೇರ್ ಇಸ್ ನೋ ಒನ್ ಈಸ್ ಎಕ್ಸೆಪ್ಷನ್. ಯಾರಿಗೂ ಒಂದು ನೋವಿಲ್ಲು ಅಥವಾ ಚಾಲೆಂಜಸ್ ಅಥವಾ ಪ್ರಾಬ್ಲಮ್ಸ್ ಇಲ್ದೇ ಇರೋಂಥ ಮನುಷ್ಯರು ಯಾರು ಇಲ್ಲ. ಎಲ್ಲರಿಗೂ ಇದು ಅನ್ವಯ ಆಗತ್ತೆ ಅಂತ ಹೇಳ್ಬಿಟ್ಟು ಬುದ್ಧ ಹೇಳದ್ನಂತೆ. ಕ್ಲಿಯರ್? ಅಷ್ಟೇ ಅಲ್ಲ, ದೇರ್ ವಾಸ್ ಅ ಕನ್ವರ್ಸೇಷನ್. ಒಂದ್ಸರಿ ಕರ್ಣ ಮತ್ತೆ ಕೃಷ್ಣ ಒಂದು ಕನ್ವರ್ಸೇಷನ್ ಮಾಡಿದ್ರಂತೆ. ಬ್ಯೂಟಿಫುಲ್ ಕನ್ವರ್ಸೇಷನ್. ಐ ಜಸ್ಟ್ ಶೋ ಯು, ನೋಡಿ, ಹಾಗೆ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಐ ಎಕ್ಸ್ಪ್ಲೇನ್ ಯು. ಸೊ ಕೃಷ್ಣನನ್ನ ಒಂದ್ಸರಿ ಕರ್ಣ ಕೇಳಿದ್ನಂತೆ. ಸೊ ಕರ್ಣ ಆಸ್ಕ್ಡ್ ಕೃಷ್ಣ, ನೋಡು, ನನ್ನ ತಾಯಿ ನನ್ನನ್ನ ಹುಟ್ಟಿದಾಗ್ಲೇ ಬಿಟ್ಬಿಟ್ಲು, ನಂದೇನ್ ತಪ್ಪಿದೆ ಅದರಲ್ಲಿ, ರೈಟ್? ಸೊ ನನಗೆ ಎಜುಕೇಶನ್ ಸಿಕ್ಕಿಲ್ಲ. ದ್ರೋಣಾಚಾರ್ಯರು ನನಗೆ ಕ್ಷತ್ರಿಯ ಅಲ್ಲ ಅಂತ ಹೇಳಿ ನನಗೆ ಎಜುಕೇಶನ್ ಕೊಟ್ಟಿಲ್ಲ. ಪರಶುರಾಮನನ್ನ ನೀನು ಏನೋ ಒಂದು ಶಾಪ ಕೊಟ್ಬಿಟ್ರು. ಪರಶುರಾಮ ನನಗೆ, ನೀನು ಬಿಕಾಸ್ ಆಫ್ ಕ್ಷತ್ರಿಯ ಅಂತ ಹೇಳ್ಬಿಟ್ಟು ನನಗೆ ಶಾಪ ಕೊಟ್ಬಿಟ್ರು. ಬೈ ಮಿಸ್ಟೇಕ್ ಆಗಿ ಒಂದು ಹಸುಗೆ ನನ್ ಬಾಣ ತಾಕ್ಬಿಡ್ತು, ಅಲ್ಲಿ ನನಗೆ ಒಂದು ಶಾಪ ಸಿಕ್ತು, ರೈಟ್? ಸ್ವಯಂವರದಲ್ಲಿ ನನಗೆ ಅವಮಾನ ಆಯಿತು. ಅಂಡ್ ಫೈನಲಿ ನನಗೆ ದುರ್ಯೋಧನ ಸಿಕ್ದ, ಬಟ್ ಸ್ಟಿಲ್ ದುರ್ಯೋಧನ, ನಾನು ಅವನ್ ಪರವಾಗಿ ನಿಂತಿದ್ದಕ್ಕೆ ನಾನು ರಾಂಗ್ ಆದೆ. ಸೊ ವಾಟ್ ಈಸ್ ದಟ್ ಮೈ ಮಿಸ್ಟೇಕ್? ನಂದೇನ್ ತಪ್ಪಿದೆ ಇದರಲ್ಲಿ? ವೈ ಐ ಆಮ್ ಫೇಸಿಂಗ್ ಆಲ್ ದೀಸ್ ಥಿಂಗ್ಸ್ ಅಂತ ಕೇಳದಂತೆ. ಸೊ ಅದಕ್ಕೆ ಕೃಷ್ಣ ರಿಪ್ಲೈ ಮಾಡಿದ್ನಂತೆ, ಕರ್ಣ, ನೀನ್ ಹಂಗೆ ಹೇಳ್ತೀಯ, ನನ್ ಬಗ್ಗೆ ಕೇಳು. ನಾನ್ ಜೈಲಲ್ಲಿ ಹುಟ್ಟಿದ್ದು. ಕೃಷ್ಣ ಹೇಳ್ತಾ ಇರೋದು, ನಾನ್ ಜೈಲಲ್ಲಿ ಹುಟ್ಟಿದ್ದು. ಸೊ ಪ್ರತಿ ಕ್ಷಣ ನನಗೆ ಸಾವು ಕಾಯ್ತಾ ಇತ್ತು. ನನ್ನ ಸಾಯಿಸೋದಿಕ್ಕೆ ಪ್ರತಿ ಕ್ಷಣ ಕಾಯ್ತಾ ಇದ್ರು. ನಮ್ಮ ಮಾವ ಕಂಸ ಕಾಯ್ತಾ ಇದ್ದ ಸಾಯಿಸೋದಿಕ್ಕೆ. ಸೊ ನಾನು ಹುಟ್ಟಿದ ರಾತ್ರಿನೇ ನನ್ನ ತಂದೆ ತಾಯಿನ ದೂರ ಆಗ್ಬಿಟ್ಟೆ. ಚೈಲ್ಡ್ಹುಡ್ ಅವ್ರ ಜೊತೆ ಇಲ್ವೇ ಇರ್ಲಿಲ್ಲ. ಅಂಡ್ ಚೈಲ್ಡ್ಹುಡ್ ಅಲ್ಲಿ ಬರೇ ಗಲಾಟೆ, ಸೌಂಡು, ಜಗಳ, ವಾರ್, ಇದನ್ನೇ ನೋಡಿ ಬೆಳೆದಂಥದ್ದು, ರೈಟ್? ಸೊ ಹಾಗೆ ಮಲ್ಟಿಪಲ್ ಅಟೆಂಪ್ಟ್ಸ್, ಚಿಕ್ಕವನು ನಾನು ಮಗುವಾಗಿದ್ದಾಗ್ಲೇ ನನಗೆ ಮಲ್ಟಿಪಲ್ ಅಟೆಂಪ್ಟ್ಸ್ ಆಯ್ತು ಕೊಲೆ ಮಾಡ್ಲಿಕ್ಕೆ, ನನ್ನ ಸಾಯಿಸ್ಲಿಕ್ಕೆ, ಅಲ್ವಾ? ಸೊ ಲೈಕ್ ಐ ವಾಸ್ ಇನ್ ಪ್ರಾಬ್ಲಮ್ಸ್ ಟೋಟಲ್. ನನಗೂ ಸಾಕಷ್ಟು ಪ್ರಾಬ್ಲಮ್ಸ್. ಓಕೆ, ಸೊ ನನಗೆ ಪ್ರಾಪರ್ ಆಗಿ ಎಜುಕೇಶನ್ ಸಿಕ್ಕಿಲ್ಲ. ಅಂಡ್ ಅಟ್ ದ ಏಜ್ ಆಫ್ 16 ನಾನು ಸಾಂದೀಪನಿ ಗುರುಗಳ ಹತ್ರ ಒಂದು ಜಾಯಿನ್ ಆದೆ. ಸೊ ನನಗೆ ಇಷ್ಟಪಟ್ಟೆ ಒಂದು ಹುಡುಗಿನ, ಮದುವೆ ಆಗಿಲ್ಲ, ಬೇರೆ ಯಾರನ್ನೋ ಮದುವೆ ಆಗ್ಬೇಕಾಯ್ತು. ಯಾರು ರೆಸ್ಕ್ಯೂ ಮಾಡಿದೆ ಅವ್ರನ್ನೆಲ್ಲ ಮದುವೆ ಆಗ್ಬೇಕಾಯ್ತು. ಸೊ ಪ್ಲಸ್ ಹಾಗೆ ನಮ್ಮ ಜನರನ್ನ ಕಾಪಾಡ್ಲಿಕ್ಕೆ, ನಾನು ಉಳಿಸ್ಲಿಕ್ಕೋಸ್ಕರ ಯಮುನಾ ನದಿ ತೀರದಲ್ಲಿ ಶಿಫ್ಟ್ ಆಗ್ಬೇಕಾಯ್ತು. ಕೊನೆಗೆ ನಾನು ಓಡೋದ ಒಂದು ಕವರ್ಡ್ ಅಂತ ಹೇಳಿ ಕೇಳಿಸ್ಕೋಬೇಕಾಯ್ತು. ಸೊ ಈ ತರ ಎಲ್ಲ ನನಗೆ ಹೆಸರು ಬಂತು. ಸೊ ಪಾಂಡವರ ಪರವಾಗಿ ನಿಂತಿದ್ದಕ್ಕೆ, ಪಾಂಡವ ಯುಧಿಷ್ಠಿರ ಗೆದ್ರು ಕೂಡ ನನಗೇನ್ ಬೆನಿಫಿಟ್? ನನ್ನ ಹೆಸರು ಏನ್ ಬಂತು? ಏನು ಬಂದಿಲ್ಲ. ಕೊನೆಗೆ ಪ್ರತಿಯೊಂದು ಬ್ಲೇಮ್ ಗೇಮೇ ಬಂದಿತ್ತು. ಸೊ ಟೆಲ್ ಮಿ, ನಿನ್ ಲೈಫು ನನ್ನ ಲೈಫು ಹೇಗಿದೆ? ಸೊ ಇವನ್ ಐ ಫೇಸ್ ದ ಪ್ರಾಬ್ಲಮ್ಸ್, ಅಲ್ವಾ? ನನ್ನ ಲೈಫಲ್ಲೂ ಸಖತ್ ಚಾಲೆಂಜಸ್ ಇತ್ತು. ಸೊ ರಿಮೆಂಬರ್ ಒನ್ ಥಿಂಗ್ ಕರ್ಣ, ಲೈಫ್ ಈಸ್ ನಾಟ್ ಫೇರ್ ಫಾರ್ ಎನಿ ಒನ್. ಜೀವನ ಅನ್ನಂಥದ್ದು ಯಾರಿಗೂ ಬಿಡೋದಿಲ್ಲ, ಎಲ್ಲರಿಗೂ ಒಂದೇ ತರಾನೇ. ಅರ್ಥ ಆಗ್ತಾ ಇದೆಯಾ? ಸೊ ಯಾವುದು ಸರಿ ಅನ್ನೋದನ್ನ ನೋಡ್ಬೇಕಾಗತ್ತೆ ಅಷ್ಟೇ ಹೊರತು ವಾಟ್ ಈಸ್ ಪ್ರಾಬ್ಲಮ್ ಅನ್ನಂಥದ ನೋಡ್ಬೇಕಾಗಿರೋದಲ್ಲ. ಸೊ ಅಲ್ಟಿಮೇಟ್ಲಿ ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ತಿಳ್ಕೊಬೇಕಾಗಿರೋಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಈವನ್ ದ ಗಾಡ್, ರೈಟ್, ಈವನ್ ದ ಗಾಡ್ ಹ್ಯಾಡ್ ಪ್ರಾಬ್ಲಮ್. ಅವ್ರಿಗೂ ಕೂಡ ಚಾಲೆಂಜಸ್ ಇತ್ತು. ಭೂಮಿಯಲ್ಲಿ ಅವತಾರ ತಗೊಂಡಾಗ ಅವ್ರಿಗೂ ಚಾಲೆಂಜಸ್ ಇತ್ತು. ಸೊ ಪ್ರಾಬ್ಲಮ್ಸ್, ಪೇನ್, ಚಾಲೆಂಜಸ್, ಹರ್ಟ್, ಡಿಫಿಕಲ್ಟೀಸ್, ಇದೆಲ್ಲವೂ ಕೂಡ ಎಲ್ಲನೂ ಒಂದೇ ತರ, ನಥಿಂಗ್ ಡಿಫ್ರೆಂಟ್. ಬಟ್ ದೇರ್ ಆರ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಅಷ್ಟೇ. ಒಬ್ಬರಿಗೆ ಮನಿ ವಿಚಾರದಲ್ಲಿರುತ್ತೆ, ಒಬ್ಬರಿಗೆ ರಿಲೇಶನ್ಶಿಪ್ ಅಲ್ಲಿ ಇರುತ್ತೆ, ಒಬ್ಬರಿಗೆ ಆರೋಗ್ಯದಲ್ಲಿರುತ್ತೆ, ಒಬ್ಬರಿಗೆ ಇನ್ನೊಂದ್ ತರ ಇರುತ್ತೆ, ಬೇರೆ ಬೇರೆ ತರ ಇರುತ್ತೆ, ರೈಟ್? ಹೌದಾ? ಕ್ಲಿಯರ್? ಸೊ ಪ್ರಾಬ್ಲಮ್ ಅನ್ನೋಂಥದ್ದು ಇಟ್ ಈಸ್ ದೇರ್ ಫಾರ್ ಎವ್ರಿ ಒನ್. ಫಸ್ಟ್ ಥಿಂಗ್ ಅರ್ಥ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಅನ್ನೋಂಥದ್ದು ಎಲ್ಲರಿಗೂ ಇದೆ, ಯಾರಿಗೂ ಬಿಡೋದಿಲ್ಲ. ಬಟ್ ಪ್ರಾಬ್ಲಮ್ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಒಬ್ರಿಗೆ ಸ್ವಲ್ಪ ಜಾಸ್ತಿ ಇರ್ಬೋದು, ಸ್ವಲ್ಪ ಕಡಿಮೆ ಇರ್ಬೋದು, ಒಬ್ರಿಗೂ ಬೇರೆ ತರ ಇರ್ಬೋದು. ಸೊ ಪ್ರಾಬ್ಲಮ್ಸ್ ಆರ್ ನಾಟ್ ಇಲ್ಲ ಅನ್ನಂಗಿಲ್ಲ, ಇಟ್ ಇಸ್ ಇನ್ ಡಿಫ್ರೆಂಟ್ ಫಾರ್ಮ್, ಬೇರೆ ಬೇರೆ ರೂಪದಲ್ಲಿ ಇರುತ್ತೆ, ರೈಟ್? ಸೊ ಅರ್ಥ ಮಾಡ್ಕೋಬೇಕಾದಂತ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಿಮ್ ಲೈಫಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಇರ್ಬೋದು?
ಲೆಟ್ಸ್ ಚೆಕ್. ಇವತ್ತು ನೋಡೇ ಬಿಡೋಣ ಯಾವ ತರ ಎಷ್ಟು ಡಿಫಿಕಲ್ಟೀಸ್ ಇರ್ಬೋದು ನಿಮ್ ಲೈಫಲ್ಲಿ. ಬರೀರಿ, ನಿಮ್ ಬುಕ್ಕಲ್ಲಿ ಬರೀರಿ ಏನೇನ್ ಪ್ರಾಬ್ಲಮ್ಸ್ ಇರ್ಬೋದು. 1, 2, 3, 4 ಬರೀರಿ. ಎಷ್ಟು ಪ್ರಾಬ್ಲಮ್ಸ್ ಇರ್ಬೋದು ನಿಮ್ ಲೈಫಲ್ಲಿ ಬರೀರಿ, ನೋಡೋಣ. ಟೇಕ್ ಸಮ್ 1 minute ಟೈಮ್, ಥಿಂಕ್ ಅಬೌಟ್ ಯುವರ್ ಲೈಫ್. ಏನ್ ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಾ? ಯಾವ ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಾ? ಬರೀರಿ. ಸುಮ್ನೆ ಸೋಮಿನಿ ಅನ್ಕೊಳ್ಳೋದು ಬೇಡ. ಬರೀರಿ. 1, 2, 3 ಕೌಂಟ್ ಮಾಡಿ ಎಷ್ಟು ಪ್ರಾಬ್ಲಮ್ಸ್ ಇರ್ಬೋದು ನೋಡಿ. ಚೆಕ್ ಮಾಡಿ ಬರೀತಾ ಬರೀತಾ. 3, 5, 7, ಮ್ಯಾಕ್ಸಿಮಮ್ 8, ಓಕೆ 10. ಚೆಕ್. ಬರ್ದ್ರ? ಮುಗೀತಾ? ಇನ್ನ ಹುಡುಕಿದ್ರು ಎಷ್ಟು ಪ್ರಾಬ್ಲಮ್ ಸಿಗ್ಬೋದು? ಇನ್ನೊಂದ್ 2 ಸಿಗ್ಬೋದಾ? ಇನ್ನೊಂದ್ 3 ಸಿಗ್ಬೋದಾ? ಚೆಕ್. ನಾವ್ ಇನ್ನೊಂದು ಪೇಜಲ್ಲಿ ರೈಟ್ ವಾಟ್ ಯು ಗಾಟ್. ನಿಮಗೆ ಏನ್ ಸಿಕ್ಕಿದೆ, ಬ್ಲೆಸ್ಸಿಂಗ್ಸ್ ಆಗಿ ಏನ್ ಸಿಕ್ಕಿದೆ ಅದನ್ನ ಬರೆಯಕ್ ಶುರು ಮಾಡಿ. ಸೊ ನಾನು ಆರೋಗ್ಯವಾಗಿದ್ದೀನಿ, ಎಲ್ಲ ಅಂಗಾಂಗಗಳು ವರ್ಕ್ ಆಗ್ತಾ ಇದೆ ನನಗೆ. ಎಷ್ಟೋ ಜನಕ್ಕೆ ಅಂಗಾಂಗಗಳು ವರ್ಕ್ ಆಗಲ್ಲ, ಕೈ ಇರಲ್ಲ, ಕಾಲಿರಲ್ಲ, ಕಣ್ಣಿರಲ್ಲ. ನಂಗೆಲ್ಲ ದೇಹದ ಅಂಗಾಂಗಗಳು ವರ್ಕ್ ಆಗ್ತಾ ಇದೆ. ಮಾತಾಡಕ್ ಬರುತ್ತೆ, ಕಿವಿ ಕೇಳಿಸುತ್ತೆ, ನೋಡಕ್ ಕಣ್ಣಿದೆ, ಓದಿದ್ದೀನಿ. ಅಟ್ಲೀಸ್ಟ್ ಎಷ್ಟೋ ಜನ ಓದೇ ಇರೋದಿಲ್ಲ. 10th ಪಾಸ್ ಆಗಿದ್ದೀನಿ, PUC ಪಾಸ್ ಆಗಿದ್ದೀನಿ, ಡಿಗ್ರಿ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಪೇರೆಂಟ್ಸ್ ಇರೋದಿಲ್ಲ, ನನಗೆ ಪೇರೆಂಟ್ಸ್ ಇದ್ದಾರೆ. ಎಷ್ಟೋ ಜನಕ್ಕೆ ಮದುವೆ ಆಗಿರಲ್ಲ, ಎಷ್ಟೋ ಜನಕ್ಕೆ ಮದುವೆ ಆಗಿದೆ. ಎಷ್ಟೋ ಜನಕ್ಕೆ ಮಕ್ಕಳೇ ಇರಲ್ಲ, ನಿಮ್ಗೆ ಮಕ್ಕಳಿದ್ದಾರೆ. ಸೊ ಥಿಂಕ್ ಆಫ್ ವಾಟ್ ಯು ಗಾಟ್, ಏನೆಲ್ಲ ಸಿಕ್ಕಿದೆ ಬ್ಲೆಸ್ಸಿಂಗ್ಸ್. ಬರಿತಾ ಹೋಗಿ. ನೋಡಿ ಎಷ್ಟು ಬರಿತೀರಾ. 1, 2, 3, 4, 5, 6, 7, 8. ಯೋಚನೆ ಮಾಡ್ತಾ ಹೋದ್ರೆ ಯು ಕ್ಯಾನ್ ರೈಟ್ n ನಂಬರ್. ವಾವ್, ಕರ್ನಾಟಕದಲ್ಲಿ ಹುಟ್ಟಿದೀನಿ ನಾನು, ಅದೇ ಒಂದು ಬ್ಲೆಸ್ಸಿಂಗ್. ಈಗಿನ ಟೆಕ್ನಾಲಜಿ ಯುಗದಲ್ಲಿ ಹುಟ್ಟಿದೀನಿ, ಅದೇ ಒಂದು ಬ್ಲೆಸ್ಸಿಂಗ್ ಅಲ್ವಾ? ನನ್ನ ಹತ್ರ ಇರ್ಲಿಕ್ಕೆ ಒಂದು ಮನೆ ಇದೆ, ವಾವ್, ಥ್ಯಾಂಕ್ ಯು. ಸೊ ಒಂದು ಮನೆ ಇದೆ, ಮಾಡ್ಲಿಕ್ಕೆ ಒಂದು ಕೆಲಸ ಇದೆ, ಜಾಬ್ ಇದೆ, ಬಿಸ್ನೆಸ್ ಇದೆ. ಎಷ್ಟೋ ಜನ ಕೆಲಸ ಇರೋದಿಲ್ಲ, ಎಷ್ಟೋ ಹತ್ರ ದುಡ್ಡು ಇರೋದಿಲ್ಲ, 3 ಹೊತ್ತು ಊಟ ಸಿಗ್ತಾ ಇರೋದಿಲ್ಲ. ಯು ಆರ್ ಗೆಟಿಂಗ್ 3 times ಮೀಲ್. ವಾವ್. ಸೊ ಈ ತರ ಬರಿತಾ ಹೋದ್ರೆ ಚೆಕ್ ಮಾಡಿ ಎಷ್ಟೆಲ್ಲ ಬ್ಲೆಸ್ಸಿಂಗ್ಸ್ ನಿಮ್ ಲೈಫಲ್ಲಿ ಇದೆ. ಇದೆಯಾ? ಬರಿತಾ ಇದ್ದೀರಾ? 1 fine time ನೀವು ಬರಿತಾ ಹೋದ್ರೆ ನೀವೇನ್ ಪ್ರಾಬ್ಲಮ್ಸ್ ಇದೆ ಅದಕ್ಕಿಂತ 3 ಪಟ್ಟು, 4 ಪಟ್ಟು, 5 ಪಟ್ಟು ನಿಮ್ ಲೈಫಲ್ಲಿ ಪಾಸಿಟಿವ್ಸ್ ಇದೆ, ಬ್ಲೆಸ್ಸಿಂಗ್ಸ್ ಇದೆ. ಇಸ್ಂಟ್ ಇಟ್? ಹೌದಲ್ವಾ? ಚೆಕ್ ಇಟ್ ಔಟ್. ಸೊ ಐ ಟೆಲ್ ಯು ಒನ್ ಲಾ. ಇವತ್ತು ನಿಮಗೆ ಅದು ಜ್ಞಾನೋದಯ ತರ ಅನ್ನಿಸ್ಬೋದು. ಒಂದು ಜೀವನದ ನಿಯಮವನ್ನ ಹೇಳಕ್ ಇಷ್ಟಪಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ಒಂದು ಲೈಫ್ ಲಾ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ, 90% ಲೈಫ್ ಅಲ್ಲಿ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಎಲ್ಲವೂ ಸಖತ್ತಾಗಿದೆ, ಸೂಪರ್ ಆಗಿದೆ, ವಾವ್ ಅನ್ನೋ ತರನೇ ಇದೆ. 90%. ಓಕೆ, 90% ಇಸ್ ಪರ್ಫೆಕ್ಟ್ ನಿಮ್ ಲೈಫ್ ಅಲ್ಲಿ. ಆಕ್ಚುಲಿ ಚೆಕ್ ಮಾಡಿ ನೋಡಿ. ಬರೀ 10% ಮಾತ್ರ ಇಟ್ ಈಸ್ ನಾಟ್ ಓಕೆ. ಒಂದು 10% ನೀವೇನ್ ಬರ್ದಲ್ಲ ಪ್ರಾಬ್ಲಮ್ ಅಂತ, 3, 4, 5, 8, 9 ಅಷ್ಟು ಮಾತ್ರ ಸರಿ ಇಲ್ಲ. ಸೊ ಲೈಫ್ ಲಾ ಏನಪ್ಪಾ ಹೇಳುತ್ತಂದ್ರೆ, 90+10% ಲೈಫಲ್ಲಿ ಯಾವತ್ತೂ 100 ಆಗಲ್ಲ, 90% ಇರುತ್ತೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಸೊ ಈಗ ಈ 10% ಪ್ರಾಬ್ಲಮ್ಸ್ ಇದೆಯಲ್ವಾ, ಇದನ್ನ ಸರಿ ಮಾಡ್ಕೊಳ್ಳೋಣ ಅಂತ ನೀವು ಮಾಡ್ತೀರಾ, ವರ್ಕ್ ಮಾಡ್ತೀರಾ, ಎಫರ್ಟ್ ಹಾಕ್ತೀರಾ. ಅದು ಸರಿ ಹೋಗ್ತಿದ್ದಂಗೆನೆ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ, ಇನ್ನೊಂದು ಪ್ರಾಬ್ಲಮ್ ಬರುತ್ತೆ,
ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ಕ್ಲಿಯರ್? ಸೊ ಈ 10% ಯಾವತ್ತು ಸಾಲ್ವ್ ಆಗದೆ ಇರೋಂಥದ್ದು, ಅಂದ್ರೆ ಕ್ಲಿಯರ್ ಆಗದೆ ಇರೋಂಥದ್ದು, ಅಂದ್ರೆ ಈ 10% ಇರಬಾರ್ದಪ್ಪ ನನ್ನ ಲೈಫಲ್ಲಿ, ಇಟ್ ವಿಲ್ ನಾಟ್ ಹ್ಯಾಪನ್. 90+10 ಯಾವತ್ತೂ 100 ಆಗಲ್ಲ. ಹಬ್ಬ, ಈ 10% ಕ್ಲಿಯರ್ ಆಗ್ಬಿಟ್ರೆ ಪ್ರಾಬ್ಲಮ್ಸು, ನನ್ನ ಲೈಫ್ ಸೂಪರ್ ಆಗಿರುತ್ತೆ, 100% ಸರಿಯಾಗಿರುತ್ತೆ. ನೋ, ಇಟ್ ವಿಲ್ ನಾಟ್ ಹ್ಯಾಪನ್ ಲೈಕ್ ದಟ್. ಸೊ 90+10 ಯಾವತ್ತಿಗೂ ಏನಾಗುತ್ತೆ, 90ನೇ ಇರುತ್ತೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಸೊ ನೀವೆಲ್ಲ ಮಕ್ಕಳು ಬೆಳೆಸ್ಬೇಕಾದ್ರೆ, ಅಥವಾ ನಿಮ್ಮ ಮನೇಲಿ ಪಾಪು ಇರ್ಬೇಕಾದ್ರೆ, ಪಾಪುನ ಬೆಳೆಸ್ಬೇಕಾದ್ರೆ ನೀವೆಲ್ಲರೂ ಮಾಡಿರ್ತೀರಲ್ವಾ? ಮಗು ಇನ್ನೇನು ಎದ್ ನಿಂತ್ಕೊಂಡು ಒಂದೊಂದೇ ಹೆಜ್ಜೆ ಇಡಕ್ ಶುರು ಮಾಡುತ್ತೆ, ನಡಿಯಕ್ ಶುರು ಮಾಡುತ್ತೆ. ಸೊ ಮುಂದೆಗಡೆ ಅಪ್ಪನೋ, ಅಮ್ಮನೋ, ಅಂಕಲೋ, ಆಂಟಿನೋ, ಅಜ್ಜನೋ, ತಾತನೋ ಯಾರೋ ನಿಂತ್ಕೊಂಡು ಹೆಂಗ್ ಮಾಡ್ತಿರ್ತಾರೆ. ಮಗು ಒಂದ್ ಹೆಜ್ಜೆ ಇಡುತ್ತೆ ಮುಂದೆ, ಸ್ವಲ್ಪ ಹಿಂದೆಗಡೆ ನಿಂತ್ಕೊಂಡು ಬಾ 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 ಪುಟ ಒಂದ್ ಹೆಜ್ಜೆ ಇಡು, ಮುಂದೆ ಬಾ ಮುಂದೆ ಬಾ ಮುಂದೆ ಬಾ. ಏನ್ ಮಾಡ್ತಿರ್ತೀರಾ? ಮಗು ಏನ್ ಮಾಡುತ್ತೆ? ಓ, ಇನ್ನೇನ್ ನನ್ನ ಹಿಡ್ಕೊಳ್ತಾರೆ ಅಂತೇಳಿ ಒಂದ್ ಹೆಜ್ಜೆ ಮುಂದೆ ಇಡುತ್ತೆ. ಹಿಡ್ಕೊಂಡ್ಬಿಡ್ತೀರಾ? ಇಲ್ಲ, ಇನ್ನೊಂದ್ ಹೆಜ್ಜೆ ಹಿಂದೆ ಹೋಗ್ತೀರಾ. ಬಾ ಬಾ ಬಾ, ಇನ್ನೊಂದ್ ಹೆಜ್ಜೆ ಬಾ, ಇನ್ನೊಂದ್ ಹೆಜ್ಜೆ ಬಾ. ಇನ್ನೊಂದ್ ಹೆಜ್ಜೆ ಹಿಂದೆ ಮುಂದೆ ಬರುತ್ತೆ ಮಗು, ಪಾಪ ಹಿಡ್ಕೊಳ್ತಾರೆ ಅಂತೇಳಿ. ಮತ್ ನೀವ್ ಹಿಂದೆ ಹೋಗ್ತೀರಾ. ಸೇಮ್ ಲೈಕ್ ದಟ್ ಗಾಡ್ ಆಲ್ಸೋ. ಈ 10% ಪ್ರಾಬ್ಲಮ್ ಕ್ಲಿಯರ್ ಆದ್ರೆ ಹಬ್ಬ, ಲೈಫ್ ಸರಿ ಹೋಗುತ್ತೆ ಅನ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದೇನೋ ಇರುತ್ತೆ ಚಾಲೆಂಜು, ಇನ್ನೊಂದೇನೋ ಇರುತ್ತೆ ಚಾಲೆಂಜು, ಇನ್ನೊಂದೇನೋ ಇರುತ್ತೆ ಚಾಲೆಂಜು. ಬಿಕಾಸ್ ಟು ಗ್ರೋ. ಸೊ ಮಗುಗ್ ಹಂಗ್ ಮಾಡ್ತೀರಾ, ಹಂಗಾರೆ ನೀವು ಕೆಟ್ಟವ್ರ? ಮಗುಗ್ ಇಷ್ಟಪಡಲ್ವಾ? ನೋ, ರೈಟ್? ಮಗುಗ್ ಇಷ್ಟಪಡ್ತೀರಲ್ವಾ? ಮಗು ಬೆಳೆಯಕ್ಕೆ ಕಲಿಯಕ್ ತಾನೆ ನೀವು ಮಾಡೋದಂಗೆ, ಹೌದ್ ತಾನೆ? ಸೊ ದೇವ್ರು ಕೂಡ ಅಷ್ಟೇ, ನಿಮ್ ಪ್ರಾಬ್ಲಮ್ಸ್ ಕೊಡ್ತಾ ಇದಾರೆ ಅಂದ್ರೆ ಡೆಟ್ ಈಸ್ ಬಿಕಾಸ್ ಫಾರ್ ಸಮ್ ಗ್ರೋತ್, ಸಮ್ ಲರ್ನಿಂಗ್, ಇಸಂಟ್ ಇಟ್? ಸೊ ತಿಳ್ಕೊಳ್ಳಿ, ಲೈಫಲ್ಲಿ ಒಂದು ಕರೆಕ್ಟಾಗಿ ತಿಳ್ಕೊಳ್ಳಿ, 90% ಚೆನ್ನಾಗಿದೆ ಲೈಫಲ್ಲಿ, 10% ಪ್ರಾಬ್ಲಮ್ಸ್ ಇರುತ್ತೆ. ಮತ್ತೆ ಈ 10% ಅನ್ನೋಂಥದ್ದು ಇದು ಸಾಲ್ವ್ ಆಗಲ್ಲ, ಇದು ಇದ್ದೇ ಇರುತ್ತೆ ಲೈಫಲ್ಲಿ. ಈಗಿದ್ದಿದೆ, ನಾಳೆ ದಿನ ಬೇರೆ ಇರುತ್ತೆ, ಮುಂದೆ ಇನ್ನೊಂದು ಬೇರೆ ಇರುತ್ತೆ. ಒಟ್ನಲ್ಲಿ 10% ಯಾವತ್ತು ಇದ್ದೇ ಇರುತ್ತೆ. ಕ್ಲಿಯರ್? ನಾವು ದ ಕ್ವಶನ್ ಈಸ್, ನೀವು 10% ಮೇಲೆ ಫೋಕಸ್ ಮಾಡ್ತೀರಾ ಆರ್ 90% ಮೇಲೆ ಫೋಕಸ್ ಮಾಡ್ತೀರಾ? 90% ಮೇಲೆ ಫೋಕಸ್ ಮಾಡಿದ್ರೆ ಲೈಫ್ ವಾವ್ ಅನ್ಸುತ್ತೆ, ಖುಷಿ ಅನ್ಸುತ್ತೆ, ಪಾಸಿಟಿವ್ ಆಗಿರ್ತೀರಾ. 10% ಮೇಲೆ ಫೋಕಸ್ ಮಾಡ್ತಾ ಇದ್ರೆ, ಅಯ್ಯೋ ನನ್ ಕಷ್ಟ, ಲೈಫ್ ಪೂರ್ತಿ ಕಷ್ಟ, ನನ್ಗೇನು ಸರಿ ಇಲ್ಲ, ನೆಗೆಟಿವ್ಸ್ ನೋಡ್ತಿರ್ತೀರಾ, ಪ್ರಾಬ್ಲಮ್ಸ್ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ತೀರಾ. ಸಿಂಪಲ್. ಸೊ ಲೈಫ್ ಲಾ ಮೊದಲನೇ ನಿಯಮ ತಿಳ್ಕೊಳ್ಳಿ, 90+10 ಯಾವತ್ತಿಗೂ 90ನೇ ಇರುತ್ತೆ, 100 ಆಗೋದಿಲ್ಲ. ರೈಟ್? ನೆಕ್ಸ್ಟ್, ಲಾ ಆಫ್ ಕರ್ಮ. ಲಾ ಆಫ್ ಕರ್ಮ ಏನಪ್ಪಾ ಅಂದ್ರೆ, ಇಫ್ ಯು ಫೋಕಸ್ ಆನ್ ದ ಹರ್ಟ್, ಯು ವಿಲ್ ಕಂಟಿನ್ಯೂ ಟು ಸಫರ್. ಈಗ ನಿಮ್ ಲೈಫಲ್ಲಿ ಚಾಲೆಂಜ್ ಇದೆ. ಸೊ ಆ ಚಾಲೆಂಜ್ ಅಲ್ಲಿ ಕೆಲವು ನೋವುಗಳು ಆಗುತ್ತೆ. ಸೊ ನೀವು ನೋವಿನ ಮೇಲೆ ಫೋಕಸ್ ಮಾಡಿದ್ರೆ ಇನ್ನ ಸಫರ್ ಆಗ್ತೀರಾ, ಇನ್ನಷ್ಟು ಸಫರ್ ಮಾಡ್ತೀರಾ, ಬೇಜಾರ್ ಮಾಡ್ಕೊಳ್ತೀರಾ, ಡಲ್ ಆಗ್ತೀರಾ, ಅಯ್ಯೋ ಅಂತೇಳಿ ಕೊರಗ್ತೀರಾ. ಬಟ್ ರಾದರ್ ನೀವು ಇದರಿಂದ ಏನ್ ಕಲಿಬಹುದು ನಾನು, ಇಫ್ ಯು ಫೋಕಸ್ ಆನ್ ದ ಲೆಸನ್, ನಾನು ಏನ್ ಕಲಿಬೇಕು, ಯಾಕೆ ಇದು ಬಂತು, ಏನ್ ಕಲಿಬೇಕು, ಏನ್ ಚೇಂಜ್ ಆಗ್ಬೇಕು ಅಂತ ತಿಳ್ಕೊಂಡ್ರೆ ಯು ವಿಲ್ ಗ್ರೋ. ಸೊ ಲೈಫ್ ಲಾ ಆಫ್ ಕರ್ಮ ಏನಪ್ಪಾ ಅಂದ್ರೆ, ಫೋಕಸ್ ಆನ್ ದ ಹರ್ಟ್, ಯು ವಿಲ್ ಸಫರ್. ನೀವು ಲೆಸನ್ ಮೇಲೆ ಫೋಕಸ್ ಮಾಡಿದ್ರೆ ಯು ವಿಲ್ ಕಂಟಿನ್ಯೂ ಟು ಗ್ರೋ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ ಯಾವ್ದ್ರ ಮೇಲೆ ಫೋಕಸ್ ಮಾಡಬೇಕು? ನೆಕ್ಸ್ಟ್, ಲಾ ಆಫ್ ಕರ್ಮ ಇನ್ನೊಂದೇನಪ್ಪ ಹೇಳುತ್ತಂದ್ರೆ, ಮೂರನೇದು, ಓಕೆ, ಸೊ ಲೈಫ್ ಅಲ್ಲಿ ಹೌ ಪೀಪಲ್ ಟ್ರೀಟ್ ಯು, ಅದು ಅವ್ರ ಕರ್ಮ. ನೀವ್ ಹೆಂಗ್ ರೆಸ್ಪಾಂಡ್ ಮಾಡ್ತೀರಾ ಅದಕ್ಕೆ, ಅದು ನಿಮ್ಮ ಕರ್ಮ ಆಗುತ್ತೆ. ಸೊ ನಿಮ್ಮ ಕರ್ಮ ಚೆನ್ನಾಗಿರ್ಬೇಕು, ಒಳ್ಳೇದಾಗಿರ್ಬೇಕು ಅಂದ್ರೆ ನಿಮ್ಮ ರೆಸ್ಪಾನ್ಸ್ ರೈಟ್ ವೇನಲ್ಲಿ ಇರ್ಬೇಕು. ನೀವ್ ಹೆಂಗ್ ರಿಯಾಕ್ಟ್ ಮಾಡ್ತೀರಾ, ಹೆಂಗ್ ರೆಸ್ಪಾಂಡ್ ಮಾಡ್ತೀರಾ, ಅದು ನಿಮ್ಮ ಕರ್ಮ. ಸರ್ ನನ್ಗೆ ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಹಂಗ್ ಮೋಸ ಮಾಡಿದ್ರು, ಡೋಂಟ್ ವರಿ, ಲೀವ್ ಇಟ್. ಗಾಡ್ ಮೇಲೆ ಬಿಟ್ಬಿಡಿ, ದೇವ್ರ ಮೇಲೆ ಬಿಟ್ಬಿಡಿ. ಅದು ದೇವ್ರು ಹಿ ವಿಲ್ ಟೇಕ್ ಕೇರ್. ಅವರ ಕರ್ಮ ಅದು ಅವ್ರಿಗೆ ಸಿಗುತ್ತೆ, ಅವ್ರಿಗೆ ರಿಟರ್ನ್ ಆಗುತ್ತೆ. ಯು ಡೋಂಟ್ ವರಿ. ನನಗೆ ಅವ್ರು ಹಂಗ್ ಮೋಸ ಮಾಡಿದ್ರು, ನಾನು ರಿವೆಂಜ್ ಮಾಡ್ಕೊಳ್ತೀನಿ, ನಾನು ಅವ್ರಿಗೆ ವಾಪಸ್ ಕೊಡ್ತೀನಿ. ಹೂ ಆರ್ ಯು ಟು ಟೇಕ್ ದಟ್? ಹೂ ಆರ್ ಯು? ಯು ಆರ್ ನಾಟ್ ದ ಗಾಡ್. ನಿಮ್ ಕರ್ಮದ ಮೇಲೆ ಫೋಕಸ್ ಮಾಡಿ ಅಷ್ಟೇ. ಅರ್ಥ ಆಗ್ತಾ ಇದೆಯಾ?
ಅವ್ರು ನನಗೆ ಬೈದ್ರು, ನಾನು ವಾಪಸ್ ಬೈತೀನಿ, ನಿಮ್ ಕರ್ಮ ಹಾಳು ಮಾಡ್ಕೊಳ್ತಾ ಇದ್ದಾರೆ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಾ? ಮಲ್ಲಿಕಾರ್ಜುನ್ ಹೊಸಳ್ಳಿ ಅವರೇ, ಕೇಳಿಸ್ತಾ ಇದೆಯಾ? ಫೋಕಸ್ ಇದೆಯಾ ಈ ಕಡೆ? ರೈಟ್ ಎಲ್ಲರೂ? ನೆಕ್ಸ್ಟ್, law of cause and effect. ನೋಡಿ, ಫಾರ್ ಎವ್ರಿ ಆಕ್ಷನ್ there is a equal and opposite reaction. ವೆರಿ ಕ್ಲಿಯರ್. ಓಕೆ, ಪ್ರತಿ ಒಂದು ಕಾಸ್ಗೆ ಅದಕ್ಕೊಂದು ಪರಿಣಾಮ ಇದ್ದೇ ಇರುತ್ತೆ. ಪ್ರತಿಯೊಂದು ಏನೇ ಒಂದು ಏನ್ ಆಕ್ಷನ್ಸ್ ತಗೊಳ್ತೀರ ಅದಕ್ಕೊಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ಕ್ಲಿಯರ್? ಸೊ ನಿಮ್ಮ ಒಂದು ಆಕ್ಷನ್ ಏನಿರುತ್ತೆ ಅದನ್ನ ಚೆಕ್ ಮಾಡಿ. ಇಫ್ ಯು ಕಂಪ್ಲೇನ್, ಲೈಫಲ್ಲಿ ಇನ್ನಷ್ಟು ನೆಗೆಟಿವ್ನೇ ಅಟ್ರಾಕ್ಟ್ ಮಾಡ್ತೀರಾ. ಬ್ಲೇಮ್ ಗೇಮ್ ಆಡ್ತಾ ಇದ್ರೆ ಇನ್ನಷ್ಟು ಪ್ರಾಬ್ಲಮ್ಸ್ ಅಲ್ಲಿ ಸಿಗಾಕೊಳ್ತೀರಾ. ನೆಗೆಟಿವ್ ಆಲೋಚನೆ ಮಾಡ್ತಾ ಇದ್ರೆ ಇನ್ನಷ್ಟು ನೆಗೆಟಿವ್ ಸಿಚುಯೇಷನ್ಸೇ ಬರ್ತಾ ಇರುತ್ತೆ. ಸೊ ಒಳ್ಳೇದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇಲ್ಲ ಅಂದ್ರೆ, ಸೊ ಬಿ ರೆಡಿ, ನೆಗೆಟಿವ್ಸ್ ಪ್ರಾಬ್ಲಮ್ಸ್ ನ ಇನ್ನಷ್ಟು ಫೇಸ್ ಮಾಡ್ತೀರಾ. ಸೊ ಫೋಕಸ್ ರೈಟ್ ಥಿಂಗ್ಸ್ ಮೇಲೆ ಫೋಕಸ್ ಮಾಡ್ತಾ ಇಲ್ಲ ಅಂದ್ರೆ ನೆಗೆಟಿವ್ಸು ಪ್ರಾಬ್ಲಮ್ಸು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ. ರೈಟ್? ಸೊ ವಾಟ್ ಯು ಆರ್ ಫೋಕಸಿಂಗ್ ಆನ್, ಯಾವ್ದನ್ನ ಆಕ್ಷನ್, ಯಾವ್ದನ್ನ ನೋಡ್ತಾ ಇದ್ದೀರಾ? ರೈಟ್? ಸೊ ಒನ್ ಥಿಂಗ್, ಮದರ್ ಆಫ್ ಆಲ್ ದ ಆಟಿಟ್ಯೂಡ್, ಮದರ್ ಆಫ್ ಆಲ್ ದ ಆಟಿಟ್ಯೂಡ್ ಈಸ್ attitude of gratitude. I repeat, ಎಲ್ಲ ಒಂದು ಆಟಿಟ್ಯೂಡ್ ಅಂದ್ರೆ ಇದು ಮನೋಭಾವನೆ. ಎಲ್ಲ ಒಂದು ಆಲೋಚನೆ ಮನೋಭಾವನೆಯ ಒಂದು ದೊಡ್ಡದಾದ ತಾಯಿ ಯಾವುದು? ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್. ಗ್ರಾಟಿಟ್ಯೂಡ್ ಅಂದ್ರೆ ಏನು? ಕೃತಜ್ಞತಾ ಮನೋಭಾವನೆ. ರೈಟ್? ಕೃತಜ್ಞತಾ ಮನೋಭಾವನೆ. ಸೊ ದ ಪವರ್ ಆಫ್ ಗ್ರಾಟಿಟ್ಯೂಡ್, ಮೈ ಡಿಯರ್ ಫ್ರೆಂಡ್ಸ್, ಗ್ರಾಟಿಟ್ಯೂಡ್ ನ ಒಂದು ಶಕ್ತಿ, ಪವರ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ, ಸೊ ಯು ಸ್ಟಾರ್ಟ್ ಫೀಲಿಂಗ್ ಬ್ಲೆಸ್ಡ್, ಬೀಯಿಂಗ್ ಗ್ರೇಟ್ಫುಲ್, ಥ್ಯಾಂಕ್ಫುಲ್ ಅಂಡ್ ಬೀಯಿಂಗ್ ಹ್ಯಾಪಿ, ಕಂಟೆಂಟ್. ಏನಿದೆ ಅದು ನನಗೆ ಸಿಕ್ಕಿದೆ ಆಲ್ರೆಡಿ, ಥ್ಯಾಂಕ್ ಯು. ಅಂಡ್ ಬೀಯಿಂಗ್ ಅಬೆಂಡೆಂಟ್, ಇಷ್ಟೆಲ್ಲ ಸಿಕ್ಕಿದೆ ನನಗೆ, ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನೆ, ಪ್ರತಿಯೊಂದಕ್ಕೂ ಥ್ಯಾಂಕ್ ಯು ಹೇಳೋಂಥದ್ದು, ಕೃತಜ್ಞತಾ ಭಾವನೆ ಇರೋಂಥದ್ದು, ಅಂಡ್ ಫೀಲಿಂಗ್ ಬ್ಲೆಸ್ಡ್. ಸೊ ದಿಸ್ ಈಸ್ ದ ಪವರ್ ಆಫ್ ಗ್ರಾಟಿಟ್ಯೂಡ್. ಡನ್? ಸೊ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ರಾದರ್ ಪ್ರಾಬ್ಲಮ್ಸ್ ನ ನೋಡೋ ಬದಲು ಏನ್ ಸಿಕ್ಕಿದೆ, ಏನ್ ಒಳ್ಳೇದಿದೆ, ಏನು ಚೆನ್ನಾಗಿದೆ ಅದನ್ನ ನೋಡಕ್ ಶುರು ಮಾಡಿದ್ರೆ ನಿಮ್ಮ ಲೈಫ್ ಅಲ್ಲಿ ಏನ್ ಮಾಡ್ತೀರಾ? ಮ್ಯಾಜಿಕ್ ನ ನೋಡಕ್ ಶುರು ಮಾಡ್ತೀರಾ. ರೈಟ್? ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಮ್ಯಾಜಿಕ್. ಡನ್? ಸೊ ಹಿಯರ್ ಇಸ್ ಅನ್ ಆಪರ್ಚುನಿಟಿ. ನಿಮ್ಮ ಲೈಫ್ ಅಲ್ಲಿ ಪ್ರಾಬ್ಲಮ್ಸ್ ನ ಆಟೋಮೆಟಿಕಲಿ ಹೀಲ್ ಮಾಡ್ತಾ, ಚಾಲೆಂಜಸ್ ಅಥವಾ ಪೇನ್ ಇದರೆಲ್ಲವನ್ನ ಸಾಲ್ವ್ ಮಾಡ್ತಾ ನಿಮ್ ಲೈಫ್ ಅಲ್ಲಿ ಮ್ಯಾಜಿಕ್ ನ ನೋಡ್ಬೇಕು ಅನ್ನೋದಾದ್ರೆ, ಸೊ ಹಿಯರ್ ಇಸ್ ಅನ್ ಆಪರ್ಚುನಿಟಿ ನಿಮಗೋಸ್ಕರ. ಕನ್ನಡದಲ್ಲಿ ಈ ಒಂದು 30 days, ಆಕ್ಚುಲಿ 28 days ಇರೋದು. ಸೊ ಡೇ 1 ಇದು, ಲಾಸ್ಟ್ ಡೇ ನಲ್ಲಿ ಒಂದು ಎಕ್ಸ್ಟ್ರಾ ನಿಮ್ಮ ಕಲಿಕೆ, ಲರ್ನಿಂಗ್, ಶೇರಿಂಗ್ ಎಲ್ಲ ಇರುತ್ತಲ್ಲಿ. ಸೊ 28 days ಇದೆ ಆಕ್ಚುಲಿ, 30 days ಡೇ 1, ಲಾಸ್ಟ್ ಡೇ ಎಕ್ಸ್ಟ್ರಾ ಸೇರುತ್ತೆ. ಸೊ ಈ 30 days ನ ಮ್ಯಾಜಿಕ್ ಗ್ರಾಟಿಟ್ಯೂಡ್ ಬುಕ್ ಇದೆ ಆಕ್ಚುಲಿ. ಸೊ ಲೆಟ್ ಮಿ ಟೆಲ್ ಯು, ಈ ಬುಕ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಸೊ ಇದು ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷ್ ಅಲ್ಲೇ ಇರೋದು. ಸೊ ಇದನ್ನ ಅನುವಾದ ಮಾಡಿ ನಾನು ಡೈಲಿ ಒಂದೊಂದು ಲೆಸನ್ಸ್ ನಿಮ್ಗೆ ವಿಡಿಯೋ ಮುಖಾಂತರ ಕೊಡ್ತೀನಿ. ಆಲ್ರೆಡಿ ಮಾಡಿದೀನಿ, ಅದು ಸಿಗುತ್ತೆ ನಿಮ್ಗೆ. ಸೊ ರಾಂಡಾ ಬರ್ನೆ ಬರ್ದಿರೋಂಥವ್ರ ಬುಕ್ ಇದು. ಸೊ ಇದರಲ್ಲಿ ಕಂಟೆಂಟ್ ಏನಿದೆ, 28 days ನ ಕಂಟೆಂಟ್ ಇದೆ. ಮೊದಲನೇದು, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ದಿ ಮ್ಯಾಜಿಕ್ ರಾಕ್, ಒಂದು ಕಲ್ಲು, ಅದು ಬೇಕಾಗುತ್ತೆ ನಿಮಗೆ. ಮ್ಯಾಜಿಕಲ್ ರಿಲೇಶನ್ಶಿಪ್, ಮ್ಯಾಜಿಕಲ್ ಹೆಲ್ತ್, ಮ್ಯಾಜಿಕ್ ಮನಿ ಅಂಡ್ ವರ್ಕ್ ಲೈಕ್ ಮ್ಯಾಜಿಕ್, ದ ಮ್ಯಾಜಿಕಲ್ ವೇ ಆಫ್ ಔಟ್ ಆಫ್ ನೆಗೆಟಿವಿಟಿ, ಮ್ಯಾಜಿಕಲ್ ಇಂಗ್ರೀಡಿಯಂಟ್, ದ ಮನಿ ಮ್ಯಾಗ್ನೆಟ್, ಮ್ಯಾಜಿಕ್ ಡಸ್ಟ್ ಎವ್ರಿವನ್, ದ ಮ್ಯಾಜಿಕಲ್ ಮಾರ್ನಿಂಗ್, and many other things are there. Heart magic, magic footprints before you very eyes, the magic wand, magic kaddi, amele the magic mirror, remember the magic. So itra the magic checkbook, check sarena. So itra the magical day, ಈ ತರ ಎವ್ರಿ ಡೇ ಒಂದೊಂದು ಚಾಪ್ಟರ್ ಇದೆ. ಎವ್ರಿ ಡೇ ಒಂದೊಂದು ನೀವು ಪ್ರಾಕ್ಟೀಸಸ್ ಮಾಡೋದಿರುತ್ತೆ.
ಅದನ್ನ ದಿನ ಪೂರ್ತಿ ಪ್ರಾಕ್ಟೀಸ್ ಮಾಡೋದು, ಅಥವಾ ಬೆಳಗ್ಗೆ ಎದ್ದಾಗ ಮಾಡೋಂಥದ್ದು, ಅಥವಾ ದಿನ ಪೂರ್ತಿ ಮಾಡೋದು, ಸೆಂಟ್ರಲ್ ಮಾಡೋಂಥದ್ದು, ಅಥವಾ ರಾತ್ರಿ ಮಲಗ್ಬೇಕಾದ್ರೆ ಮಾಡೋಂಥದ್ದು, ಈ ತರ ಡೈಲಿ ಪ್ರಾಕ್ಟೀಸಸ್ ಇದರಲ್ಲಿ ಹೇಳಿದ್ದಾರೆ. ಅದನ್ನ ಪ್ರತಿದಿನ ಫಾಲೋ ಮಾಡೋಂಥದ್ದು. ಕ್ಲಿಯರ್? ದೇರ್ ಆರ್ ಸಮ್ ಪ್ರಾಕ್ಟೀಸಸ್ ಡೈಲಿ ಮಾಡೋಂಥದ್ದು ಇರುತ್ತೆ. ದೇರ್ ಆರ್ ಸಮ್ ಪ್ರಾಕ್ಟೀಸಸ್ ಅವತ್ತು ಮಾಡ್ತೀರಾ, ಮತ್ತೆ ಯಾವತ್ತು ಬೇಕಾದ್ರೂ ಮಾಡ್ಬೋದು, ಆ ತರ ಇರುತ್ತೆ. ಕ್ಲಿಯರ್? ಸೊ ಈ ಬುಕ್ ಅಲ್ಲಿ ಡು ಯು ಬಿಲೀವ್ ಇನ್ ಮ್ಯಾಜಿಕ್? ಫಸ್ಟ್ ಆಫ್ ಆಲ್, ಎಷ್ಟು ಜನ ಮ್ಯಾಜಿಕ್ ಅಲ್ಲಿ ಬಿಲೀವ್ ಮಾಡ್ತೀರಾ? ಲೆಟ್ ಮಿ ನೋ. ಚಾಟ್ ಬಾಕ್ಸ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಡು ಯು ಬಿಲೀವ್ ಇನ್ ಮ್ಯಾಜಿಕ್? If yes, you are the right person for this course. So bring the magic into your life. So ನಿಮ್ಮ ಜೀವನದಲ್ಲಿ ಒಂದು ಮ್ಯಾಜಿಕ್ ನ ತರಬಹುದು with the help of gratitude. ಸೊ ಹೇಗೆ, ಏನು, ಯಾವ ತರ ಈ ಬುಕ್ ನಿಮಗೆ ಹೇಳ್ಕೊಡುತ್ತೆ. ಯುವರ್ ಲೈಫ್ ಈಸ್ ಮ್ಯಾಜಿಕಲ್. ಎಸ್, ನಿಮ್ಮ ಲೈಫೇ ಒಂದು ಮ್ಯಾಜಿಕಲ್ ಆಗಿದೆ. ವಾಟ್ ಈಸ್ ದ ಮ್ಯಾಜಿಕ್ ಫಾರ್ಮುಲಾ, ಅದು ಕೂಡ ಸಿಗುತ್ತೆ ನಿಮ್ಗೆ. ಓಕೆ, ಸೊ ದಿಸ್ ಇಸ್ ದ ಮ್ಯಾಜಿಕಲ್ ಬುಕ್. 28 days ನಂತರ I'll read this. ಇದನ್ನ ಹೇಳ್ತೀನಿ. After 28 days, once you have completed the magical 28 practices, you can use particle practices and increase the magic in your life. Okay. At the end of the 28 days magical practices, you are accelerated magic specific areas in your life. ನಿಮ್ ಲೈಫ್ ಅಲ್ಲಿ ಕೆಲವು ಏರಿಯಾಸ್ ಅಲ್ಲಿ ಆಟೋಮೆಟಿಕಲಿ ಚೇಂಜಸ್ ನ ನೋಡಿರ್ತೀರಾ, ಅಬೆಂಡೆನ್ಸ್ ಗ್ರೋತ್ ನೋಡಿರ್ತೀರಾ. ಸೊ ದಿಸ್ ಬುಕ್ ವಿಲ್ ಬ್ರಿಂಗ್ ಮ್ಯಾಜಿಕ್ ಇನ್ ಹೆಲ್ತ್, ಬಾಡಿ, career, work, money, relationship, personal desires, ಮೆಟೀರಿಯಲ್ ಥಿಂಗ್ಸ್ ಅಂದ್ರೆ ವಸ್ತುಗಳು, ಏನಾದ್ರು ಅಚೀವ್ ಮಾಡಬೇಕು, ಪಡ್ಕೋಬೇಕು, ಅಥವಾ ಪರ್ಸನಲ್ ಗುರಿಗಳು, ಕನಸುಗಳು, ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಕ್ಲಿಯರ್? ಸಿಂಪಲ್. ಸೊ ಡನ್. ಸೊ ಡೇ ಒನ್ ಸ್ಟಾರ್ಟ್ ಆಗತ್ತೆ. ಸೊ ಇವತ್ತು ಇಟ್ಸ್ ಜಸ್ಟ್ ಅ ಪ್ರಿಪರೇಷನ್, ಮೈಂಡ್ ಸೆಟ್ ಅಂಡ್ ಚಾಲೆಂಜ್ ಅಷ್ಟೇನೆ. ನಿಮ್ಗೆಲ್ಲರಿಗೂ ಪ್ರಿಪೇರ್ ಮಾಡ್ಲಿಕ್ಕೆ ಈ ಒಂದು ವಿಡಿಯೋ, ಈ ಸೆಷನ್ ನ ಮಾಡಿರೋಂಥದ್ದು. ಸೊ 28 days ಅಂದಾಗ ಇಟ್ಸ್ 30 days ಅಂತಾನೆ ಅನ್ಕೊಳ್ಳಿ. ಡೇ 1 ಸ್ಟಾರ್ಟ್ ಆಗತ್ತೆ May 1st ಇಂದ. ಸೊ May 1st ನೀವು ಬೆಳಗ್ಗೆಯಿಂದಾನೇ ಮಾಡ್ಬೇಕಲ್ವಾ. ಸೊ ಪ್ರತಿದಿನದ ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಲಿಂಕ್ ಮುಖಾಂತರ ಸಿಗುತ್ತೆ, ಈ ಗ್ರೂಪ್ ಅಲ್ಲಿ ಸಿಗುತ್ತೆ. ಡನ್. ರಾತ್ರಿ ಬರುತ್ತೆ 10 ಗಂಟೆಗೆ. ಅಂದ್ರೆ ಫಾರ್ ಎಕ್ಸಾಂಪಲ್ 1ನೇ ತಾರೀಕು ನೀವು ಮಾಡ್ಬೇಕಲ್ವಾ, ಹಿಂದಿನ ರಾತ್ರಿ ಅಂದ್ರೆ ನಾಳೆ ನೈಟ್ 30th ನೈಟ್ ನಿಮ್ಗೆ 10 ಗಂಟೆಗೆ ಬರುತ್ತೆ ಯೂಟ್ಯೂಬ್ ಅಲ್ಲಿ. ನೋಡಿ ಕಲಿತೀರಾ, ನೆಕ್ಸ್ಟ್ ಡೇ ಅದನ್ನ ಪ್ರಾಕ್ಟೀಸ್ ಮಾಡ್ತೀರಾ. ಡನ್. ಅಂಡ್ ಡೇ 2 1ನೇ ತಾರೀಕು ರಾತ್ರಿ 10 ಗಂಟೆಗೆ ಬರುತ್ತೆ. ನೋಡ್ತೀರಾ, ಕಲಿತೀರಾ, ನೆಕ್ಸ್ಟ್ ಡೇ ಅದನ್ನ ಪ್ರಾಕ್ಟೀಸ್ ಮಾಡ್ತೀರಾ. ಡನ್. ಡೇ 3 ವಿಡಿಯೋ ಅದ್ರ ಹಿಂದಿನ ದಿನ ರಾತ್ರಿ ಬರುತ್ತೆ, ನೋಡ್ತೀರಾ, ಹೋಲ್ ಡೇ ಅದನ್ನ ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ಮಾಡ್ತೀರಾ. ಸೊ ವಿಡಿಯೋ ಡಿಪೆಂಡ್ಸ್, ಆ ಲೆಸನ್ ಏನಿದೆ 15 ನಿಮಿಷ ಇರ್ಬೋದು, 20 ನಿಮಿಷ ಇರ್ಬೋದು, ಮೇ ಬಿ 30 ನಿಮಿಷ ಇರ್ಬೋದು. ವಿಡಿಯೋನ ನೋಡಿ ಕಲಿತೀರಾ ಅಷ್ಟೇ. ಸಿಂಪಲ್. ಡನ್. ಸೊ ಇದು ಚಾಲೆಂಜ್. ಇದು ಐ ವಾಂಟ್ ಯು ಟು ಟೇಕ್ ಅ ಡಿಸಿಷನ್. ಒಂದು ಇವತ್ತು ನಿರ್ಧಾರ ಮಾಡಿ, ಎಸ್ ಸರ್ 28 days 30 days ನಾನು ಕಂಪ್ಲೀಟ್ ಆಗಿ ಚಾಲೆಂಜ್ ತಗೊಂಡಿದ್ದೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಒಂದಿನೂ ಬಿಡೋದಿಲ್ಲ. ಹುಷಾರಿಲ್ಲ ಅಂದ್ರು ಸರಿ, ಊರಿಗೆ ಹೋಗಿದ್ರು ಸರಿ, ಫಂಕ್ಷನ್ ಇದ್ರು ಸರಿ, ವಾಟ್ ಎವರ್ ಇಟ್ ಟೇಕ್ಸ್, ನೀನಾ ಅನ್ನೋ ತರ ನೋಡೇ ಬಿಡ್ತೀನಿ, ಚಾಲೆಂಜ್ ತಗೊಳ್ತೀನಿ, ವ್ರತ ತರ ಮಾಡ್ತೀನಿ. ಒಂದು ಇಲ್ಲ ಡೌಟ್ ಸರ್ ನನಗೇನೋ ಆಗೋದು, ನೀವ್ ಹೇಳ್ತಾರೋದು ನೋಡ್ತಾ ಇದ್ರೆ ಎಕ್ಸಿಟ್. ಬಿಕಾಸ್ ಐ ಡೋಂಟ್ ವಾಂಟ್ ಸುಮ್ನೆ ಅರ್ಧಂಬರ್ಧ ಮಾಡ್ತೀನಿ. ನಿಮ್ ಮೈಂಡಿಗೆ ನೀವು ಕೊಟ್ಕೊಳ್ತೀರಾ ಲೂಸರ್ ತರ, ಅಯ್ಯೋ ನಾನು ಅನ್ಕೊಂಡೇ ಮಾಡಿಲ್ಲ, ಯಾಕೆ ಬೇಕಾತರ. ಒಂದು ಎಕ್ಸಿಟ್ ಆಗ್ಬಿಡಿ. ಇಲ್ವಾ, ಟೇಕ್ ಇಟ್ ಆಸ್ ಅ ಚಾಲೆಂಜ್. ಕ್ಲಿಯರ್? ಬಿಕಾಸ್ ಐ ಆಮ್ ಟೇಕಿಂಗ್ ಚಾಲೆಂಜ್. ಎವ್ರಿ ಡೇ ವಿಡಿಯೋಸ್ ನಿಮಗೆ ಬರಬೇಕು, ನಿಮ್ಗೆ ಬರಬೇಕು, ಗ್ರೂಪ್ ಅಲ್ಲಿ ಹಾಕ್ಬೇಕು, ಅಂಡ್ ಗ್ರೂಪ್ ಓಪನ್ ಆಗುತ್ತೆ, ಶೇರಿಂಗ್ಸ್ ಮಾಡ್ತೀರಾ, ಇದೆಲ್ಲ ಆಗ್ಬೇಕು ಅಲ್ವಾ.
ಸೊ ಐ ಆಮ್ ಟೇಕಿಂಗ್ ಚಾಲೆಂಜ್, ಡೈಲಿ ಅದನ್ನ ಮಾಡಬೇಕು, ಮಾಡ್ತೀನಿ. ಸೊ ಆರ್ ಯು ರೆಡಿ ಟು ಟೇಕ್ ಚಾಲೆಂಜ್? ಎಸ್. ಎಷ್ಟು ಜನ ರೆಡಿ ಇದ್ದೀರಾ ನಿಮ್ ಲೈಫಲ್ಲಿ ಮ್ಯಾಜಿಕ್ ತರಕ್ಕೆ, ನಿಮ್ ಲೈಫಲ್ಲಿ ಬದಲಾವಣೆ ಪಡ್ಕೊಳ್ಳೋದಕ್ಕೆ? ಅಂಡ್ ಇಟ್ಸ್ ಅ ಫ್ರೀ ಕೋರ್ಸ್. ಸೊ ಐ ವಾಂಟ್ ಯು ಟು ಡೂ ಒನ್ ಮೋರ್ ಫೇವರ್. ನಿಮ್ ಕಡೆಯಿಂದ ಒಂದು 5-10 ಜನಕ್ಕೆ ಶೇರ್ ಮಾಡಿ. ಗೆಟ್ ದ ಬ್ಲೆಸ್ಸಿಂಗ್ಸ್. ದೇವರ ಅನುಗ್ರಹ ಪಡ್ಕೊಳ್ಳಿ, ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳಿ. ಬೇರೆಯವ್ರ ಲೈಫಲ್ಲಿ ಚೇಂಜ್ ಆಗಿ ನಿಮ್ಗೊಂದು ಥ್ಯಾಂಕ್ ಯು ಕಣೆ, ಥ್ಯಾಂಕ್ ಯು ಕಣಪ್ಪ, ನೀನ್ ನನ್ಗೆ ಅದು ಕಳಿಸ್ದೆ, ಇವತ್ತು ನನ್ನ ಲೈಫ್ ಚೇಂಜ್ ಆಗಿದೆ ಅಂತ ನಿಮ್ಗೊಂದು ಥ್ಯಾಂಕ್ ಯು ಹೇಳ್ತಾರೆ. ಸೊ ಡೂ ಶೇರ್ ದಿಸ್ ಮೆಸೇಜ್ ಆರ್ ಈ ವಿಡಿಯೋನ ನಿಮ್ಮ ಗ್ರೂಪ್ಗಳಲ್ಲಿ, ಲಿಂಕ್ಗಳಲ್ಲಿ ಶೇರ್ ಮಾಡಿ. ಅವರು ನೋಡ್ಲಿ, ಕಲೀಲಿ, ಪ್ರಾಕ್ಟೀಸ್ ಮಾಡ್ಲಿ, ಅವ್ರ ಲೈಫಲ್ಲಿ ಒಳ್ಳೇದಾಗ್ಲಿ. ಉದ್ದೇಶ ಇಷ್ಟೇನೆ, ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶ ಅಷ್ಟೇ. ಕ್ಲಿಯರ್? ಸೊ ಟೇಕ್ ದ ಚಾಲೆಂಜ್. ನನ್ನ ಲೈಫಲ್ಲಿ ಮ್ಯಾಜಿಕ್ ತಗೊಂಬಂದಿದ್ದೀನಿ, ನನ್ನ ಲೈಫಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ವಿತ್ ದಿಸ್ ಹೆಲ್ಪ್ ಆಫ್ ದಿಸ್ ಬುಕ್. ಸೊ ನೀವು ಕೂಡ ನಿಮ್ ಲೈಫಲ್ಲಿ ಮ್ಯಾಜಿಕ್ ನ ಪಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಕ್ಲಿಯರ್? ಡನ್. ಸೊ ಇದಕ್ಕೆ ಬೇಕಾಗಿರೋಂಥದ್ದು, ಅವತ್ತಿನ ದಿನಕ್ಕೆ ಏನ್ ಟಾಸ್ಕ್ ಇರುತ್ತೆ, ಪ್ರತಿದಿನ ಬರೆಯೋದಂತೂ ಇರುತ್ತೆ, ಪ್ರತಿದಿನ ಬರಿಬೇಕಾಗತ್ತೆ. ಒಂದು ರಾಕ್, ಮ್ಯಾಜಿಕ್ ರಾಕ್ಗೆ ಒಂದು ಕಲ್ ಬೇಕಾಗತ್ತೆ, ಅದು ಬೇಕಾಗತ್ತೆ. ಅಂಡ್ ಡೈಲಿ ಒಂದೊಂದು ಟಾಸ್ಕ್ ಇರುತ್ತೆ, ಅದನ್ನ ಮಾಡ್ತಾ ಹೋಗ್ತೀರಾ. ಇಟ್ ಈಸ್ ಅಮೇಝಿಂಗ್ ಟಾಸ್ಕ್. ಲೆಟ್ ಮಿ ಗ್ಯಾರಂಟಿ ಯು. ಸೊ ಈ ಬುಕ್ ಬೇಕಾದ್ರೆ ಬೈ ಮಾಡ್ಬೋದು, ನೀವು ಆನ್ಲೈನ್ ಅಲ್ಲಿ ಸಿಗುತ್ತೆ, 300 ರೂಪಾಯಿನೂ ಆಗುತ್ತೆ, ಬೈ ಮಾಡ್ಬೋದು. ಅದರ್ವೈಸ್ ಸಾಫ್ಟ್ ಕಾಪಿನೂ ಕೊಡ್ತೀನಿ, ಓದಿ ಕೂಡ ನೀವು ಮಾಡ್ಬೋದು. ಬಟ್ ನಾನು ಹೇಳ್ತೀನಿ, ಒಂದೇ ದಿನದಲ್ಲಿ ಓದ್ತೀನಿ ಅಂತ ಎಲ್ಲ ಓದಿ ತಲೆಗೆ ಇದು ಮಾಡ್ಕೊಳಕ್ ಹೋಗ್ಬೇಡಿ. ಒಂದೊಂದ್ ದಿನ ಒಂದೊಂದ್ ಚಾಪ್ಟರ್ ಪ್ರಾಕ್ಟೀಸ್ ಮಾಡಿ. ಸಿ ದ ಚೇಂಜಸ್. ಕಲ್ಲು ನೀವು ಎಲ್ಲಾದ್ರೂ ತಗೊಳ್ಳಿ, ಮನೆ ಹತ್ರ ಪಕ್ಕ ಬಿದ್ದಿರುತ್ತಲ್ಲ, ಅದು ಟೇಕ್ ಎನಿವೇರ್, ನಾಟ್ ಅ ಪ್ರಾಬ್ಲಮ್. ಕ್ಲಿಯರ್? ಡನ್. ಸೊ ಹೌ ಮೆನಿ ಆಫ್ ಯು ಆರ್ ರೆಡಿ ಟು ಟೇಕ್ ಚಾಲೆಂಜ್? ಅನ್ಮ್ಯೂಟ್ ಮಾಡಿ ಹೇಳಿ, ಐ ಆಮ್ ರೆಡಿ ಟು ಟೇಕ್ ಚಾಲೆಂಜ್. Yes, I'm ready to challenge, sir. Ready. ready to take challenge, sir. Ready to take challenge, sir. I'm ready to take challenge, Ready. sir. I am ready, sir. I am ready. Ready to take challenge, sir. I am ready, sir. Thank you. ಥ್ಯಾಂಕ್ ಯು. ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಇಫ್ ಯು ಆರ್ ರೆಡಿ ಟು ಟೇಕ್ ಚಾಲೆಂಜ್. ಎಸ್, ಐ ಆಮ್ ರೆಡಿ ಟು ಟೇಕ್ ಚಾಲೆಂಜ್ ಅಂತ ಹಾಕಿ, ಸರಿನಾ? ಸೊ ಲೆಟ್ ಅಸ್ ಪ್ರೇ. ಒಂದು ಪ್ರೇಯರ್ ಮಾಡೋಣ. ಈ ಒಂದು ಎನರ್ಜಿ ಪಡ್ಕೊಳ್ಳೋಣ, ಶಕ್ತಿ ಪಡ್ಕೊಳ್ಳೋಣ, ಆಶೀರ್ವಾದ ಪಡ್ಕೊಳ್ಳೋಣ. ಸೊ ದಟ್ ಈ ಚಾಲೆಂಜ್ ಕಂಪ್ಲೀಟ್ ಆಗ್ಲಿ, ಅಚೀವ್ ಆಗ್ಲಿ ಅಂತ ಹೇಳಿ ಒಂದು ಬ್ಲೆಸ್ಸಿಂಗ್ಸ್ ಪಡ್ಕೊಳ್ಳೋಣ. ಓಕೆ, ಸೊ ಸಿಟ್ ಸ್ಟ್ರೈಟ್. Close your eyes. Deep inhale, exhale ಮಾಡ್ತಾ. ಫೋಕಸ್ ಪೂರಾ ಪ್ರೆಸೆಂಟ್ ಮೂಮೆಂಟ್ ತಗೊಂಡು ಬರ್ತಾ. ಎರಡೂ ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಂದೆ ನಿಮ್ಮ ಮಾತಾ ಪಿತಾ, ಗುರು ಹಿರಿಯರನ್ನೆಲ್ಲ ನೆನಪಿಸ್ಕೊಳ್ಳಿ, ಪೂರ್ವಜರನ್ನ ನೆನಪಿಸ್ಕೊಳ್ಳಿ, ನಿಮ್ಮ ಏಂಜಲ್ಸ್ ನ ನೆನಪಿಸ್ಕೊಳ್ಳಿ, ನಿಮ್ಮ ಇಷ್ಟ ದೇವರು, ಮನೆ ದೇವರು, ಕುಲ ದೇವರು, ಗ್ರಾಮ ದೇವರು ಇನ್ವೈಟ್ ಮಾಡಿ, ಪ್ರೇ ಮಾಡಿ ಅವ್ರಿಗೆಲ್ಲರಿಗೂ. ಗಿವ್ ಮಿ ಎನರ್ಜಿ, ಗಿವ್ ಮಿ ಬ್ಲೆಸ್ಸಿಂಗ್ಸ್. ನನ್ನ ಲೈಫಲ್ಲಿ ಬದಲಾವಣೆ ತರಲಿಕ್ಕೆ, ಚಾಲೆಂಜಸ್, ಪ್ರಾಬ್ಲಮ್ಸ್, ಡಿಫಿಕಲ್ಟೀಸ್ ಎಂದೆಲ್ಲ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ, ಮ್ಯಾಜಿಕ್ ತರಲಿಕ್ಕೆ, ಹೀಲ್ ಮಾಡ್ಕೊಳ್ಳೋದಕ್ಕೆ, ಟ್ರಾನ್ಸ್ಫಾರ್ಮೇಶನ್ ಆಗ್ಲಿಕ್ಕೆ ಈ ಒಂದು ಚಾಲೆಂಜ್ ನ ತಗೊಳ್ತಾ ಇದ್ದೀನಿ. 30 days ಪ್ರತಿದಿನ ಎಫರ್ಟ್ ಹಾಕ್ತೀನಿ, ಟಾಸ್ಕ್ ನ ಕಂಪ್ಲೀಟ್ ಮಾಡ್ತೀನಿ, ಫೋಕಸ್ ಮಾಡ್ತೀನಿ ಮ್ಯಾಜಿಕ್ ಮೇಲೆ, ನನ್ನಲ್ಲಿ ಬದಲಾವಣೆ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ಎಫರ್ಟ್ ಹಾಕ್ತೀನಿ, ಶ್ರಮ ಹಾಕ್ತೀನಿ. ಈ ಒಂದು ಚಾಲೆಂಜ್ ಕಂಪ್ಲೀಟ್ ಆಗೋದಕ್ಕೆ ನನಗೆ ಆಶೀರ್ವಾದ ಕೊಡಿ, ಶಕ್ತಿ ಕೊಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ಯಾವುದೇ ಅಡೆತಡೆಗಳು ಬರ್ದಿರೋ ತರ ಕಾಪಾಡಿ ಅಂತ ಹೇಳಿ ಪ್ರೇ ಮಾಡಿ.
ಪಾದಚರಣ ಸ್ಪರ್ಶ ಮಾಡ್ತಾ ಬ್ಲೆಸ್ಸಿಂಗ್ಸ್ ನ ರಿಸೀವ್ ಮಾಡಿ. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ. ಮನಸ್ಸಿನಲ್ಲೇ ಡಿಸಿಷನ್ ಚಾಲೆಂಜ್ ತಗೊಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ gently slowly open your eyes. Yes, you are ready now. Okay, so please buy a good notebook. ಹೊಸದಾದ ಒಂದು ನೋಟ್ಬುಕ್ ತಗೊಳ್ಳಿ. ಇದಕ್ಕೆ ಅಂತಾನೆ ತಗೊಳ್ಳಿ, ಬಿಕಾಸ್ ಡೈಲಿ ಬರೆಯೋದಿರುತ್ತೆ. ಸೊ ಇದಕ್ಕೆ ಅಂತ ಒಂದು ಹೊಸ ಬುಕ್ ನ ಬೈ ಮಾಡಿ, ಒಂದು ಪೆನ್ ನ ಬೈ ಮಾಡಿ, ಬ್ಲೂ ಪೆನ್, ಗ್ರೀನ್ ಪೆನ್ ಯಾವ್ದಾದ್ರು ಸರಿ. ಓಕೆ, ಬ್ಲಾಕ್ ಬೇಡ, ಬ್ಲೂ, ಗ್ರೀನ್ ಯಾವ್ದಾದ್ರು ಸರಿ. ಸೊ ಒಂದು ಪೆನ್ ಇಟ್ಕೊಳ್ಳಿ ಅಂಡ್ ಡೈಲಿ ಇದನ್ನ ಪ್ರಾಕ್ಟೀಸ್ ನ ಫಾಲೋ ಮಾಡ್ಬೇಕು. ಡನ್. ಅಂಡ್ ಸ್ಟಾರ್ಟ್ ಸೀಯಿಂಗ್ ದ ಚೇಂಜಸ್. ನಿಮ್ಮಲ್ಲೇ ಚೇಂಜಸ್ ಏನಾಗ್ತಾ ಇರುತ್ತೆ ಅಬ್ಸರ್ವ್ ಮಾಡ್ತಾ ಬನ್ನಿ ಅಂಡ್ ಶೇರ್ ಮಾಡ್ತಾ ಬನ್ನಿ. ಕಮೆಂಟ್ ಬಾಕ್ಸ್ ಅಲ್ಲಿ ಆಗಿರ್ಬೋದು, ಲಿಂಕ್ ಅಲ್ಲಿ ಆಗಿರ್ಬೋದು, ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಗಿರ್ಬೋದು. ಸೊ ಕೀಪ್ ಶೇರಿಂಗ್ ಯುವರ್ ಚೇಂಜಸ್, ಟ್ರಾನ್ಸ್ಫಾರ್ಮೇಶನ್, ದ ಮ್ಯಾಜಿಕ್ ಏನೇನ್ ಆಗ್ತಾ ಇದೆ ಶೇರ್ ಮಾಡ್ತಾ ಬನ್ನಿ. ಇನ್ನೊಂದು ದರ್ಶನಕ್ಕೆ ಇನ್ಸ್ಪೈರ್ ಮಾಡಿ ಅಂಡ್ ಬೇರೆಯವ್ರಿಗೆ ಇದನ್ನ ಸ್ಪ್ರೆಡ್ ಮಾಡಿ. ವಿಡಿಯೋ ಲಿಂಕ್ ಅನ್ನೆಲ್ಲ ಶೇರ್ ಮಾಡಿ ಸಾಕಷ್ಟು ಜನಕ್ಕೆ, ಅವ್ರಿಗೂ ಒಳ್ಳೇದಾಗ್ಲಿ, ಹೆಲ್ಪ್ ಆಗ್ಲಿ. ಡನ್. ಬುಕ್ಕು 100 ಪೇಜ್, 200 ಪೇಜ್, ಲಾಂಗ್ ನೋಟ್, ಶಾರ್ಟ್ ನೋಟ್ ಯಾವ್ದಾದ್ರು ಸರಿ, ಖಾಲಿ ಆದ್ರೆ ಇನ್ನೊಂದು ಬೈ ಮಾಡಿ. ದಟ್ಸ್ ಇಟ್. ಕ್ಲಿಯರ್ ಮಾಡ್ತೀರಾ? ಡನ್. ಸೊ ಥ್ಯಾಂಕ್ ಯು ಸೋ ಮಚ್. ಡೇ 0 ಇವತ್ತು. ನಾಳೆಯಿಂದ ನಿಮ್ಗೆ ಡೇ 1 ವಿಡಿಯೋ ಬರುತ್ತೆ, ಡೇ 2, ಡೇ 3 ಎವ್ರಿ ಡೇ ಒಂದೊಂದು ವಿಡಿಯೋ ಬರುತ್ತೆ. ನೋಡಿ, ಲೈವ್ ಅಲ್ಲಿ ಅಟೆಂಡ್ ಮಾಡಿ. ರಾತ್ರಿ ಇದೇ ತರ 10 ಗಂಟೆಗೆ ಕಲ್ತ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಮ್ಯಾಜಿಕ್ ನ ತಗೊಂಬನ್ನಿ. ಡನ್. ಥ್ಯಾಂಕ್ ಯು ಸೋ ಮಚ್. ಶುಭರಾತ್ರಿ. ಹ್ಯಾಪಿ ನೈಟ್. Thank you Thank you, so sir. much. Thank you so much. Happy night, sir. Happy night, sir. Happy night. Happy night, sir. Thank you, sir. Thank you so much. Happy night, sir. Thank you so much, sir. Thank you. Happy night, sir. Thank you, sir. Happy night, sir. Happy night, sir. Happy night.